ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋದಿಂದ ತಂದ ಪ್ರಾಡಕ್ಟ್ಗಳನ್ನು ರಿವ್ಯೂ ಕೊಡ್ತಾ ಇದ್ದೀನಿ. ನೋಡ್ತಾ ಹೋಗಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಲೈಕ್ ಮಾಡಿ. ಕೆಲವೊಂದು ಜನರಿಗೆ ಈ ರೀತಿ ಪ್ರಾಡಕ್ಟನ್ನು ತರಿಸೋರಿಗೆ ಶೇರ್ ಮಾಡಿ. ಫ್ರೆಂಡ್ಸ್, ನಾನು ಜೆನ್ಯೂನ್ನಾಗಿ ರಿವ್ಯೂ ಕೊಡ್ತೀನಿ. ನೋಡ್ಬೋದು ನೀವು, ನನ್ನ ಕೆಲವೊಂದು ಪ್ರಾಡಕ್ಟನ್ನು ನಾನು ಈಗಾಗಲೇ ರಿವ್ಯೂ ಕೊಟ್ಟಿದ್ದೀನಿ. ಆ ರೇಟಿಗೆ ತಕ್ಕಂತೆ ಇರುವಂಥ ಪ್ರಾಡಕ್ಟ್ಗಳನ್ನು ಮಾತ್ರ ತರಿಸ್ತೀನಿ. ಮತ್ತು ಕೆಲವು ಕಡಿಮೆ ರೇಟಿನ ಪ್ರಾಡಕ್ಟನ್ನೇ ನಾನು ತಂದ್ಕೋತೀನಿ. ನಾನು ತಂದಿರೋದನ್ನು ಮಾತ್ರ ನಿಮಗೆ ಶೇರ್ ಮಾಡ್ಕೋತೀನಿ, ಮತ್ತು ನಾನು ಇಟ್ಕೊಂಡಿರೋದನ್ನು. ಹಾಗೆ ನೋಡ್ತಾ ಹೋಗಿ. ಇವತ್ತೊಂದು ನನಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು ಮೀಶೋದಲ್ಲಿ. ಹೀಗೂ ಕೂಡ ಆಗತ್ತೆ. ಅದು ಯಾವುದು ಅಂತ ಮುಂದೆ ಲಾಸ್ಟಲ್ಲಿ ಹೇಳಿದ್ದೀನಿ ನೋಡಿ. ಕೆಲವೊಂದು ಸಾರಿ ನಾವು ಪ್ರಾಡಕ್ಟ್ಗಳನ್ನು ಈ ರೀತಿ ರಿವ್ಯೂ ನೋಡೇ ತಂದ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನನಗನ್ನಿಸ್ತು. ಆದರೂ ಕೂಡ ಒಂದೊಂದು ಸಾರಿ ಬೇಡದೇ ಇರೋ ಎಕ್ಸ್ಪೀರಿಯನ್ಸ್ ಎಲ್ಲ ಆಗತ್ತೆ. ಆದರೆ ಅದು ನಾವು ರಿಟರ್ನ್ ಆಪ್ಷನ್ ಇರುತ್ತಲ್ಲ, ಅದನ್ನು ನೋಡಿಕೊಂಡೇ ತೊಗೋಬೇಕು. ಆಲ್ ರಿಟರ್ನ್ ಆಪ್ಷನ್ನ ನೋಡಿ ತೊಗೋಬೇಕು. ನೋಡಿ, ಇದು ಲೆಗ್ಗಿನ್ಸ್ ಪ್ಯಾಂಟು, ಲೆಗ್ಗಿನ್ಸ್ ಅಲ್ಲ, ಸಾರಿ, ಇದು ಪಟಿಯಾಲ ಪ್ಯಾಂಟು. ಈ ಲೆಗ್ಗಿನ್ಸ್ ಬಟ್ಟೆ ಎಲ್ಲ ಇರುತ್ತಲ್ಲ, ಅದೇ ರೀತಿ ಬಟ್ಟೆಯಲ್ಲಿ ಬರೋವಂಥ ಪಟಿಯಾಲ ಪ್ಯಾಂಟು. ಈ ಲೂಸ್ ಪ್ಯಾಂಟೆಲ್ಲ ಹಾಕ್ಕೊಳ್ಳೋಕ್ಕೆ ತುಂಬ ಇಷ್ಟ ಇರೋರಿಗೆ, ಲೆಗ್ಗಿನ್ಸ್ ಪ್ಯಾಂಟ್ ಇಷ್ಟ ಇಲ್ಲದೇ ಇರೋರಿಗೆ ಈ ರೀತಿ ಪ್ಯಾಂಟ್ಗಳು ತುಂಬ ಇಷ್ಟ ಆಗುತ್ತೆ. ನನಗಂತೂ ಎಲ್ಲ ರೀತಿ ಇದೇ ರೀತಿ ಪ್ಯಾಂಟನ್ನು ನಾನು ಹಾಕ್ಕೋತೀನಿ. ಲೆಗ್ಗಿನ್ಸ್ ಎಲ್ಲ ಈಗ ಹಾಕೋದನ್ನೇ ಬಿಟ್ಬಿಟ್ಟಿದ್ದೀನಿ. ತುಂಬ ಟೈಟ್ ಆಗುತ್ತೆ, ಮತ್ತು ಸೊಂಟ ನೋವು ಇರೋದ್ರಿಂದ ನನಗೆ ಆ ಟೈಟ್ ಪ್ಯಾಂಟನ್ನು ಹಾಕ್ಕೊಳ್ಳೋಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನೋಡ್ಬೋದು, ಇದು ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಅದರಲ್ಲಿ ನಾನು ಕೆಲವೊಂದು ಬಟ್ಟೆದನ್ನು ತೋರಿಸಿದ್ದೀನಿ. ಅದು 1 ವರ್ಷ 2 ವರ್ಷ ಕೂಡ ಬಂದಿದೆ. ನೋಡ್ಬೋದು, ಎಲಾಸ್ಟಿಕ್ಕು ಮತ್ತು ದಾರ ಕೂಡ ಕೊಟ್ಟಿದ್ದಾರೆ. ತುಂಬ ಒಳ್ಳೆ ಕ್ವಾಲಿಟಿ ಬಟ್ಟೆನೇ ಆಗಿರುತ್ತೆ. ಇದು ಡೈಲಿ ಯೂಸಿಗಂತೂ ಪರ್ಫೆಕ್ಟ್ ಆಗಿರುತ್ತೆ ಅಂತ ಅನಿಸುತ್ತೆ. ನಿಮಗೆ ಯಾವ ರೀತಿ ಆಪ್ಷನ್ನಲ್ಲಿ ಕಲರ್ಸಲ್ಲಿ ಕೂಡ ಸಿಗುತ್ತೆ ನೋಡ್ಬೋದು. 378 ರೂಪಾಯಿ. 4 ಸ್ಟಾರ್ ರೇಟಿಂಗೇ ಇದೆ. 4.2 ರೇಟಿಂಗ್ ಇದೆ. ತುಂಬ ಜನರು ಇದನ್ನು ತಂದುಕೊಂಡು ರೇಟಿಂಗ್ ಕೂಡ ಕೊಟ್ಟಿದ್ದಾರೆ. ಇದು ನಿಮಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ಕೂಡ ನೀವು ಅದನ್ನು ತಂದ್ಕೋಬೋದು. ತುಂಬ ಚೆನ್ನಾಗಿದೆ. ಇದು ನಾನು ಯಾವುದನ್ನು ತೋರಿಸಿರ್ತೀನೋ ಅದನ್ನೇ ತೊಗೊಂಡ್ರೆ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ. ಅದಿಲ್ಲ ಅಂದರೆ ಬೇರೆ ಬೇರೆ ಪ್ರಾಡಕ್ಟ್ಗಳು ಬೇರೆ ಬೇರೆ ಥರ ಇದ್ದುಬಿಡತ್ತೆ. ನಮಗೆ ಹಾಗೆ ಆಗತ್ತೆ. ಅದೇ ರೀತಿದು ಅಂತ ನೋಡಿಕೊಂಡ್ರೆ ಬೇರೆ ಥರದ್ದು ಬಂದುಬಿಡತ್ತೆ. ಹಾಗೆ ನೋಡಿ, ಇದು ಮೊಬೈಲ್ಗೆ ಹೋಲ್ಡ್ ಮಾಡಿಕೊಂಡು ವಿಡಿಯೋ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ನಾವು ಫೋಟೋಸ್ ಎಲ್ಲ ತೆಕ್ಕೊಳ್ಳೋಕ್ಕೆ ಸ್ವಲ್ಪ ಮನೆ ಒಳಗಡೆ ತೆಕ್ಕೊಂಡ್ರೆ ಬ್ಲ್ಯಾಕ್ ಬಂದುಬಿಡತ್ತಲ್ಲ. ಹಾಗಾಗಿ ನಾನು ಇದನ್ನು ತಂದುಕೊಡೆ. LED ಬಲ್ಪು ಅಂದರೆ ಈ ಮೊಬೈಲಿಗೆ ನಾವು ಅದನ್ನು ಹಾಕ್ಕೊಂಡು ಚಾರ್ಜಿಂಗ್ ಕೇಬಲ್ ಕೂಡ ಕೊಟ್ಟಿರ್ತಾರೆ. ನೀವು ಚಾರ್ಜ್ ಮಾಡಿಕೊಂಡು ಅದನ್ನು ಎಲ್ಲಿ ಬೇಕೋ ಅಲ್ಲಿ ಯೂಸ್ ಮಾಡ್ಬೋದು. ಇದಂತೂ ತುಂಬ ಒಳ್ಳೆಯದು. ನಮಗೆ ಫೋಟೋಸ್ ಎಲ್ಲ ತೆಕ್ಕೊಂಡು ನಾವು ರೆಡಿ ಆದಾಗ ಫೋಟೋಸನ್ನು ತೆಕ್ಕೊಳ್ಳೋಕ್ಕೆ ನಮಗೆ ಮನೆ ಒಳಗಡೆ ಆದರೆ ಸ್ವಲ್ಪ ಕಪ್ಪಾಗಿರತ್ತಲ್ಲ, ಬ್ಲ್ಯಾಕ್ ಬಂದುಬಿಡತ್ತೆ. ಹಾಗಾಗಿ ಈ LED ಬಲ್ಪನ್ನು ಮೊಬೈಲ್ಗೆ ಹೋಲ್ಡ್ ಮಾಡಿಕೊಂಡು ನಾವು ಇದನ್ನು ಫೋಟೋಸನ್ನು ತೆಕ್ಕೋಬೋದು. ನನಗೆ ವಿಡಿಯೋ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಇದನ್ನು ತಂದ್ಕೊಂಡಿದ್ದೀನಿ. ಸ್ವಲ್ಪ ಮನೆ ಒಳಗಡೆ ಯಾವುದೇ ವಿಡಿಯೋಸ್ ಮಾಡೋದಾದರೂ ಕೂಡ ಬೆಳಕು ಸಾಕಾಗಲ್ಲ. ಮೇಲ್ಗಡೆ ಬೆಳಕನ್ನು ಹಾಕ್ಕೊಂಡ್ರೆ ನೋಡ್ಬೋದು ಸ್ವಲ್ಪ ಬೇರೆ ಥರ ಬಂದುಬಿಡತ್ತೆ. ಹಾಗಾಗಿ ನಾನು ಇದನ್ನು ಸ್ವಲ್ಪ ಆ ಮೊಬೈಲಿಗೆ ನಿಯರಾಗಿರತ್ತಲ್ಲ, ಹಾಗಾಗಿ ಇದನ್ನು ತಂದ್ಕೊಂಡಿನಿ. ತುಂಬ ಕಡಿಮೆ ಬೆಲೆಗೆ ಸಿಗತ್ತೆ. ನೋಡಿ, ಚಾರ್ಜಿಂಗ್ ಇರುತ್ತೆ, ಕೇಬಲ್ ಕೂಡ ಕೊಟ್ಟಿರ್ತಾರೆ. ನಾವು ಚಾರ್ಜ್ ಮಾಡ್ಕೋಬೋದು. ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಬೋದು. 158 ರೂಪಾಯಿಗೆ ತುಂಬ ಚೆನ್ನಾಗಿದೆ. ಅದನ್ನು ಮೊಬೈಲಿಗೆ ಈ ರೀತಿ ಫಿಕ್ಸ್ ಮಾಡಿಕೊಂಡು ನಾವು ಫೋಟೋಸ್ ಅಥವಾ ವೀಡಿಯೋಸನ್ನು ಮಾಡ್ಕೋಬೋದು. ನೋಡಿ, ಈ ರೀತಿ ಮಾಡ್ಕೋಬೋದು. ಸ್ವಿಚ್ ಇರುತ್ತೆ, ಅಂದರೆ 3 ಸ್ಟೆಪ್ಪಲ್ಲಿ ಬೆಳಕಾಗತ್ತೆ. ಅದು ನಿಮಗೆ ಸ್ವಲ್ಪ ದೊಡ್ಡ ಸಣ್ಣ ಎಲ್ಲ ಬೇಕಾದರೂ ಕೂಡ ಮಾಡ್ಕೋಬೋದು. ಆ ರೀತಿ ನೋಡ್ಬೋದು, ಈ ರೀತಿ ಬೆಳಕಾಗತ್ತೆ. ನೋಡಿ, ಇಷ್ಟು ಚೆನ್ನಾಗಿ ಬೆಳಕಾಗತ್ತೆ. ನಿಮಗಲ್ಲಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೋದು ಯಾವ ರೀತಿ ವೇರಿಯೇಷನ್ ಆಗುತ್ತೆ ಬೆಳಕು ಕೂಡ. ಹಾಗಾಗಿ ನಾನು ಇದನ್ನು ತಂದುಕೊಂಡಿದ್ದೀನಿ. ಬೆಸ್ಟ್ ಅಂತಲೇ ಹೇಳ್ಬೋದು. ಬೇಕಾದರೆ ಬೈ ಮಾಡ್ಕೊಳ್ಳಿ. ನಾನು ಎಲ್ಲದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮೀಶೋದ ಲಿಂಕನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಕೆಲವೊಂದು ಪ್ರಾಡಕ್ಟ್ ಲಿಂಕನ್ನು ಈ ಗಾರ್ಡನಿಂಗ್ಗೆ ಬೇಕಾಗೋದನ್ನೆಲ್ಲ ಪ್ರಾಡಕ್ಟ್ ಲಿಂಕಲ್ಲಿ ಹಾಕ್ತೀನಿ. ನೀವು ಗೋಮೂತ್ರ ಹಿಂದಿನ ಬಾರಿ ಯಾರೋ ಕೇಳಿದರು, ಗೋಮೂತ್ರ ಮತ್ತು ರಿವರ್ ಸ್ಯಾಂಡು ಎಲ್ಲವೂ ಸಿಗತ್ತೆ. ಅದನ್ನು ನೀವು ತಂದ್ಕೋಬೋದು. ನಾನು ಒಂದೊಂದು ವಿಡಿಯೋದಲ್ಲಿ ಒಂದೊಂದರದ್ದು ಲಿಂಕನ್ನು ಹಾಕಿರ್ತೀನಿ, ತಂದ್ಕೋಬೋದು. ಹಾಗೆ ನೋಡಿ, ಇದು ಟ್ರೈಪೋಡು. ಅಂದರೆ ನನಗೆ ಎಲ್ಲಿ ಬೇಕೋ ಅಲ್ಲಿ
ಇಟ್ಕೊಳ್ಳೋಕ್ಕೆ ಅಂತ ಟ್ರೈಪೋಡನ್ನು ತರಿಸ್ಕೊಂಡೆ. ನೋಡ್ಬೋದು ಇದು ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಇದೆಲ್ಲ ಕೊಟ್ಟಿದ್ದಾರೆ. ಹಾಗೆ ಇದು ನಾವು ಟೇಬಲ್ಗೆ ಹ್ಯಾಂಗ್ ಮಾಡೋವಂಥ ಮತ್ತು 360 ಡಿಗ್ರಿ ರೊಟೇಟ್ ಆಗುವಂಥ ಒಂದು ಟ್ರೈಪೋಡ್ ಅಂತಲೇ ಹೇಳ್ಬೋದು. ನೋಡ್ಬೋದು ಇದನ್ನು ಈ ರೀತಿ ಕೊಟ್ಟಿದ್ದಾರೆ. ಮೊಬೈಲ್ ಹೋಲ್ಡ್ರು, ಈ ಹೋಲ್ಡ್ರು ತುಂಬ ಅಗಲ ಆಗಿದೆ. ಇದು ನಾವು ಮೊಬೈಲ್ ನೋಡೋಕ್ಕೆ ಅಥವಾ ಈ ರೀತಿ ಮಲ್ಕೊಂಡು ನಾವು ವಿಡಿಯೋ ಮಾಡೋಕ್ಕೆ ಅಥವಾ ಮೊಬೈಲ್ ನೋಡೋಕ್ಕೆ ಕೈ ಹಿಡ್ಕೊಳ್ಳೋಕೆ ಕಷ್ಟ ಆಗುತ್ತಲ್ಲ, ಆ ರೀತಿದಾದರೆ ಓಕೆ ಅನ್ನಿಸ್ತು ನನಗೆ. ಇದು ತುಂಬ ಅಗಲ ಆಗಿಬಿಟ್ಟಿದೆ. ನನಗೆ ವಿಡಿಯೋ ಮಾಡೋಕ್ಕೆ ಬೇಕಾಗಿತ್ತು, ಆದರೆ ವಿಡಿಯೋ ಮಾಡೋಕ್ಕೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅನ್ನಿಸ್ತು. ಇದು ಉಳಿದಿದ್ದೆಲ್ಲ ಚೆನ್ನಾಗೇ ಇದೆ. ನಾವು ಅದನ್ನು ಹೇಗೆ ಬೇಕೋ ಹಾಗೆ ಅದನ್ನು ಫೋಲ್ಡ್ ಮಾಡ್ಕೋಬೋದು ಆ ಹ್ಯಾಂಡ್ಲನ್ನು. ಹಾಗೆ ನಾವು ಈಗ ಯಾವುದಾದ್ರೂ ಟೇಬಲ್ಗೆ ಕೂಡ ಅದೇ ಈ ರೀತಿ ಮಾಡಿ ಫಿಕ್ಸ್ ಮಾಡ್ಕೋಬೋದು. ಇಲ್ಲಿ ನೋಡಿ ಟೈಟ್ ಮಾಡ್ಕೊಳ್ಳೋಕ್ಕೂ ಕೂಡ ಬರುತ್ತೆ. ಇದು ಮೊಬೈಲ್ ನೋಡೋಕ್ಕೆ ಈ ಹೋಲ್ಡ್ರ್ ಚೆನ್ನಾಗಿತ್ತು, ಆದರೆ ಇದು ನನಗೆ ವಿಡಿಯೋ ಮಾಡೋಕ್ಕೆ ಈ ಹೋಲ್ಡ್ರಲ್ಲಿ ನನ್ನ ಮೊಬೈಲನ್ನು ಫಿಕ್ಸ್ ಮಾಡಿಕೊಂಡು ಮಾಡೋಕ್ಕೆ ಬರಲ್ಲ ಅಂತ ನನಗನ್ನಿಸ್ತು. ಯಾಕಂದರೆ ತುಂಬ ಅಗಲವಾಗಿದೆ ಈ ಹೋಲ್ಡ್ರು. ನೋಡ್ಬೋದು ಎಷ್ಟು ಅಗಲ ಆಗಿದೆ ಅಂತ. ಹಾಗಾಗಿ ನಾನು ಇದನ್ನು ರಿಟರ್ನ್ ಮಾಡಿದ್ದೀನಿ. ನೀವು ಯಾರಾದರೂ ತರಿಸ್ಬೇಕಾದ್ರೆ ನಿಮಗೆ ಗೊತ್ತಾಗಲಿ ಅಂತ ಕೂಡ ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಬೇರೆದನ್ನು ಆರ್ಡ್ರ್ ಹಾಕಿದ್ದೀನಿ, ಮತ್ತು ಅದು ಬಂದ ಮೇಲೆ ನಾನು ಯಾವುದನ್ನು ತರಿಸ್ಕೊಂಡಿದ್ದೀನಿ ಅಂತ ಅದು ಹೇಗಿದೆ ಅಂತ ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಇದು ಮೊಬೈಲ್ ನೋಡೋರಿಗೆ ಮಲ್ಕೊಂಡಾಗಲಿ ಅಥವಾ ಎಲ್ಲಾದರೂ ನಾವು ಮೊಬೈಲ್ ಹಿಡ್ಕೊಂಡು ನೋಡೋಕ್ಕೆ ಕಷ್ಟ ಆಗತ್ತೆ ಅನ್ನೋರಿಗೆ ಇದು ಈ ಹೋಲ್ಡ್ರ್ ಚೆನ್ನಾಗಿದೆ. ಮೊಬೈಲ್ ಹೋಲ್ಡ್ರ್ ಅಂತಲೇ ಹೇಳ್ಬೋದು. ಟ್ರೈಪೋಡ್ ಅಲ್ಲ, ಇದು ಮೊಬೈಲ್ ಹೋಲ್ಡ್ರು. ನೋಡ್ಬೋದು ಇದನ್ನು ಎಲ್ಲಿ ಬೇಕೋ ಅಲ್ಲಿ ಫಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಬೇಕಾದರೂ ರೊಟೇಟ್ ಮಾಡಿಕೊಂಡು ಮಾಡ್ಬೋದು. ಅಂದರೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗೇ ಇದೆ. ಮೊಬೈಲ್ ನೋಡೋರಾದರೆ ನೀವು ಇದನ್ನು ತಂದುಕೋಬೋದು. ಇಲ್ಲ ನನಗೆ ವಿಡಿಯೋ ಮಾಡೋಕ್ಕೆ ಮೊಬೈಲನ್ನು ಫಿಕ್ಸ್ ಮಾಡಿಕೊಂಡ್ರೆ ನನಗೆ ಅದು ವಿಡಿಯೋ ಮಾಡೋಕ್ಕಷ್ಟು ಚೆನ್ನಾಗಿ ಬರಲ್ಲ ಅದು. ಮತ್ತು ನಾವು ಇದು ಹಾಕೋಕ್ಕೂ ಕೂಡ ತುಂಬ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅಂತ ನನಗನ್ನಿಸ್ತು. ಮೊಬೈಲು ಅಂದರೆ ವರ್ಟಿಕಲಲ್ಲಿ ಇಟ್ಕೊಂಡು ಶೂಟ್ ಮಾಡೋಕ್ಕೆ ಓಕೆ. ಹಾಗಾಗಿ ನೋಡಿ ಇಷ್ಟು ಅಗಲ ಇದೆ. ಇದು ಇಷ್ಟು ಅಗಲ ಇರೋದ್ರಿಂದ ನಮಗದನ್ನು ಇಟ್ಕೊಂಡು ವಿಡಿಯೋ ಮಾಡಬೇಕಾದ್ರೆ, ಎಡಿಟಿಂಗ್ ಮಾಡಬೇಕಾದ್ರೆಲ್ಲ ಹೆಲ್ಪ್ ಆಗುತ್ತೆ. ಅದನ್ನು ನೀವು ಮಾಡ್ಬೋದು. ವಿಡಿಯೋ ಮಾಡೋಕ್ಕೆ ಎಷ್ಟು ಚೆನ್ನಾಗಿ ಬರಲ್ಲ ಅಂತ ಅನ್ನಿಸ್ತು. ನಾನು ಹಾಗಾಗಿ ಅದನ್ನು ವಾಪಸ್ ಮಾಡಿದ್ದೀನಿ. ನೀವು ಬೇಕಾದರೆ ತರಿಸ್ಕೋಬೋದು, ಅಂದರೆ ಮೊಬೈಲ್ ನೋಡೋರಾದರೆ. ಹಾಗೆ ನೋಡಿ ಇದು ನಾನು ಈ ಮ್ಯಾಟು ಮತ್ತು ಫ್ಲವರ್ಸ್ ಬೊಕ್ಕೆನ ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ. ಈ ವಿಡಿಯೋದಲ್ಲೂ ಬೇಕಾದರೆ ಲಿಂಕನ್ನು ಕೊಟ್ಟಿರ್ತೀನಿ. ಇದು ತುಂಬ ಚೆನ್ನಾಗಿದೆ, ಬೇಕಾದರೆ ನೀವು ತರಿಸ್ಕೋಬೋದು. ಕೆಲವೊಂದು ಈ ವಿಡಿಯೋ ಮಾತ್ರ ನೋಡಿರ್ತೀರಲ್ಲ, ಹಾಗಾಗಿ ಹಿಂದಿನ ವೀಡಿಯೋದಲ್ಲಿ ಹಾಕಿರೋವಂಥದ್ದನ್ನು ಕೆಲವೊಂದು ಕೂಡ ಇಲ್ಲಿ ಹಾಕಿದ್ದೀನಿ. ಇದು ನಾವು ಪಾತ್ರೆಗಳಿಗೆ ಯಾವ್ದು ಮುಚ್ಚಳ, ಸಿಲಿಕಾನ್ ಮುಚ್ಚಳ, ನಿಮ್ಗೆ ಯಾವಾಗ ಬೇಕೋ ಹಾಗೆ ಇದನ್ನು ಸೆಟ್ ಮಾಡಿಕೊಂಡು ಫ್ರಿಜ್ಜಲ್ಲೆಲ್ಲ ಮುಚ್ಚಳ ಇಟ್ಕೋಬೋದು. ತುಂಬ ಚೆನ್ನಾಗಿದೆ ಇದು ಕೂಡ. ಹಾಗೆ ನೋಡಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ನಲ್ಲ, ಇಷ್ಟು ದಿನ ನಾನು ತುಂಬ ಪ್ರಾಡಕ್ಟನ್ನು ತರಿಸಿದ್ದೆ, ಆದರೆ ಈ ರೀತಿ ಆಗಿರಲಿಲ್ಲ. ಇದು ನೋಡಿ ನಾನು ಹಿಂದೆ ಒಂದು ಇದೇ ಡ್ರೆಸ್ಸನ್ನು ತರಿಸಿದ್ದೆ, ಆದರೆ ನನಗಿದು ಅಂದರೆ ಎಲ್ಲಿ ತರಿಸಿದ್ದೆ, ನನಗೆ ಬೇಕಾಗಿತ್ತು, ತುಂಬ ಲೂಸ್ ಆಗಿತ್ತು, ಬೇಡ ಅಂತ ವಾಪಸ್ ಮಾಡಿದ್ದೆ. ಆಗ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಅಂತ ಮತ್ತೆ ತರಿಸಿದ್ರೆ ಇವರು ಬೇರೆ ಡ್ರೆಸ್ಸನ್ನೇ ಕಳಿಸ್ಬಿಟ್ಟಿದ್ದಾರೆ. ಅಂದರೆ ಇದು ಮತ್ತೆ ಯೂಸ್ ಮಾಡಿರುವಂಥ ಡ್ರೆಸ್ಸು. ನನಗದು ಓಪನ್ ಮಾಡೋಕ್ಕೆ ಹೇಸಿಗೆ ಆಯಿತು, ಹಾಗಾಗಿ ಓಪನ್ನೇ ಮಾಡಿಲ್ಲ. ಹಾಗೆ ಅದನ್ನು ಇಟ್ಟು ನಂಗೆ ಸ್ವಲ್ಪ ಆ ಕವರ್ನ ಬಿಚ್ಚಬೇಕು ಅನಿಸಿದಾಗ ನನಗನ್ನಿಸ್ತದು ಅದು ಯಾರ್ದೋ ಯೂಸ್ ಮಾಡಿರೋದು ಅಂತ. ಹಾಗಾಗಿ ನಾನು ಅದನ್ನು ಓಪನ್ ಮಾಡ್ದೇ ಹಾಗೇ ರಿಟರ್ನ್ ಮಾಡಿದ್ದೀನಿ. ಕೆಲವೊಂದು ಸಾರಿ ಮೀಶೋದಲ್ಲಿ ಈ ರೀತಿ ಕೂಡ ಆಗತ್ತೆ, ಆದರೆ ನಾವು ರಿವ್ಯೂ ನೋಡ್ಕೊಂಡು ತಂದ್ಕೊಂಡ್ರೂ ಕೂಡ ಈ ರೀತಿ ಆಗಿದೆ. ಅಂದರೆ ನಾನು ತರಿಸ್ಕೊಂಡಿರೋದೇನು ಮತ್ತೆ ರಿಟರ್ನ್ ಮಾಡಿ ತರಿಸಿರೋದು ಈ ರೀತಿಯಾಗಿದೆ. ಔಟ್ ಆಫ್ ಸ್ಟಾಕ್ ಆಗಿದೆ ಅಂತ ಬೇರೆದು ಕಳಿಸಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇದನ್ನು ವಾಪಸ್ ಮಾಡಿದೆ. ನೋಡಿ ಈ ರೀತಿ ಆದಾಗ ನಾವು ಆಲ್ ರಿಟರ್ನ್ ಅಂತ ಹಾಕ್ಕೋಬೇಕು. ರಾಂಗ್ ರಿಟರ್ನ್ಸ್ ಹಾಕ್ಕೊಂಡ್ರೆ ನಮಗೆ ಒಂದು 10 ರೂಪಾಯಿ ಕಡಿಮೆ ಆಗುತ್ತೆ ಅಷ್ಟೇ. ಆದರೆ ಆಲ್ ರಿಟರ್ನ್ ಅಂತ ಹಾಕ್ಕೊಂಡ್ರೆ ನಮಗೆ ಹೇಗಿದ್ದರೂ ಅದನ್ನು ವಾಪಸ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಯಾವುದನ್ನು ತರಿಸ್ಕೊಂಡ್ರಿ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.